ನಮಸ್ಕಾರಗಳು. ಸವಿ ಶಿಕ್ಷಣ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳನ್ನು ಓದುತ್ತಿರುವ ನಾನು ರಾಧಿಕಾ ಭೋಸ್ಲೆ, 10ನೇ ತರಗತಿ ವಿದ್ಯಾರ್ಥಿನಿ. ನಮಸ್ಕಾರಗಳು. ನಾನು ಸುನೀತಾ ರಾಠೋಡ್, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲಿಗೆ ಮುಖ್ಯಾಂಶಗಳು. PLC ಕ್ಲಬ್ ಅಡಿಯಲ್ಲಿ ನಡೆಯುತ್ತಿದೆ ನಮ್ಮ ಪ್ರೌಢಶಾಲೆ ಸಂಸತ್ತಿನ ಚುನಾವಣೆ. ಚುನಾವಣೆಯಲ್ಲಿ ಬಳಸಲಾಯಿತು M3 ಮಾದರಿಯ ಮತಯಂತ್ರವನ್ನು. ಚುನಾವಣೆ ಪ್ರಕ್ರಿಯೆ ಕಂಡು ಮುಖ್ಯೋಪಾಧ್ಯಾಯರಿಂದ ಮೆಚ್ಚುಗೆಯ ನುಡಿಗಳು. ಈಗ ವಾರ್ತೆಗಳ ವಿವರ. ನಮ್ಮ ಶಾಲೆಯ ELC ಕ್ಲಬ್ ಅಡಿಯಲ್ಲಿ ಇಂದು ಶಾಲಾ ಸಂಸತ್ತಿನ ಚುನಾವಣೆ ಭರ್ಜರಿಯಾಗಿ ನಡೆಯುತ್ತಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ವರದಿಗಾರರಿಂದ ಪಡೆಯೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ದ್ಯಾಮನ್ಗೌಡ್ ಬಿರಾದಾರ್. ನಮ್ಮ ಶಾಲೆಯಲ್ಲಿ ELC ಕ್ಲಬ್ನ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ನಾಯಕ್ ಮೇಡಮ್ ಜಿ ಹಾಗೂ ಶ್ರೀ BB ಕೋಟ್ಯಾಳ್ ಸರ್ ಅವರ ಮಾರ್ಗದರ್ಶನದಲ್ಲಿ ಒಂದು ವಾರದಿಂದ ಚುನಾವಣಾ ತಯಾರಿ ಭರ್ಜರಿಯಾಗಿ ನಡೆಯುತ್ತಿದೆ. ಇಲ್ಲಿ ನೋಡಬಹುದು, ಮುಖ್ಯೋಪಾಧ್ಯಾಯರು ಚುನಾವಣೆ ಅಧಿಸೂಚನೆ ಹೊರಡಿಸುತ್ತಿದ್ದಂತೆ ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಸುತ್ತಿದ್ದಾರೆ. ನಾಮಪತ್ರ ಪರಿಶೀಲಿಸಿ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಹೊರಬರುತ್ತಿದ್ದಂತೆ ಪ್ರಚಾರ ಕಾರ್ಯ ಭರ್ಜರಿಯಾಗಿ ನಡೆಯಿತು. ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕ. ಇಂದು ಅಂತಿಮವಾಗಿ ಚುನಾವಣೆ ಕಾರ್ಯ ಪ್ರಾರಂಭವಾಗುತ್ತಿರುವುದನ್ನು ನೀವು ಇಲ್ಲಿ ನೋಡಬಹುದು. ಇಲ್ಲಿ ವಿದ್ಯಾರ್ಥಿಗಳು BLO ಅವರಿಂದ ಗುರುತಿನ ಚೀಟಿ ಪಡೆದು ತಮ್ಮ ಆಧಾರ್ ಕಾರ್ಡ್ ಹಿಡಿದು ಮತದಾನಕ್ಕಾಗಿ ಕಾಯುತ್ತಾ ನಿಂತಿರುವುದನ್ನು ನಾವಿಲ್ಲಿ ನೋಡಬಹುದು. ನಮ್ಮ ಎಲ್ಲ ಗುರುಗಳು ಚುನಾವಣೆಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ತೋರು ಬೆರಳನ್ನ ಮಾಡಿ 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 ಮತದಾನ ಕಾರ್ಯಕ್ಕೆ M3 ಮಾದರಿಯ ಮತಯಂತ್ರ ಬಳಸಿದ್ದು ವಿಶೇಷವಾಗಿತ್ತು. ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ, ಶಾಲಾ ಸಂಸತ್ ಚುನಾವಣೆ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಬಹಳಷ್ಟು ಸಂಪೂರ್ಣ ಸಡಗರದಿಂದ ಭಾಗಿಯಾಗೋದರ ಜೊತೆಗೆ ಸಂಸತ್ ಹೇಗಿರುತ್ತ, ಚುನಾವಣೆ ಹೇಗಿರುತ್ತ, ಆಮೇಲೆ ಸಂಸತ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಆ ಒಂದು ಚುನಾವಣಾ ಪ್ರಕ್ರಿಯೆಗಳು ಹೇಗಿರ್ತವೆ ಅನ್ನುವಂಥದ್ದನ್ನ EVM ಮಷಿನ್ ಮುಖಾಂತರ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಅದರ ಎಲ್ಲ ತಿಳುವಳಿಕೆಯನ್ನ ಪಡೆಯುವುದರ ಮೂಲಕ ಮಾಡಿಕೊಳ್ಳುವಂತಹ ಪದ್ಧತಿ ಹೇಗಿರ್ತದ ಅನ್ನುವಂಥದ್ದನ್ನ ನಮ್ಮ ವಿದ್ಯಾರ್ಥಿಗಳು ಇವತ್ತು ತಿಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಹಕಾರಿ ಯಾರು ಅಂತಂದ್ರೆ ಸಮಾಜ ಆಗಿರ್ತಕ್ಕಂತಹ ನಮ್ಮ ಶ್ರೀಮತಿ ಶ್ವೇತಾರಾಣಿ ನಾಯಕ್ ಮೇಡಮ್ ಅವರು ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವ ಬಹಳಷ್ಟು ವಿಚಾರಗಳನ್ನು ಮತದಾನ ಶಾಂತ ರೀತಿಯಿಂದ ನಡೆಯುವಂತೆ NCC ಅವರು ಸಹ ಕಾರ್ಯನಿರ್ವಹಿಸಿದರು. ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ನಮ್ಮ ಲತಾ ಮೇಡಮ್ ಜಿ ಅವರು ಚುನಾವಣೆ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರಗಳು. ಹಿಂದೆ ಏನು ಹೇಳ್ತಾ ಇದ್ರಪ್ಪ ಅಂತಂದ್ರೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ. ಆದರೆ ಈಗ ಹಾಗಲ್ಲ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಆದ್ದರಿಂದ ಮಕ್ಕಳಿಗೆ ಚುನಾವಣೆಯ ಕುರಿತು ಸಂಪೂರ್ಣ ಮಾಹಿತಿ ಸಿಗಬೇಕಾದದ್ದು ಅತಿ ಅವಶ್ಯಕವಾಗಿದೆ. ಆದ್ದರಿಂದ ಈ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತನ್ನು MLA MP ಎಲೆಕ್ಷನ್ ಮಾದರಿಯಲ್ಲೇ ನಡೆಸಲಾಗುತ್ತಿದೆ. ಆದ್ದರಿಂದ ಈ ದಿವಸ ನಮ್ಮ ಮಕ್ಕಳು ಮತದಾನ ಮಾಡಲು ಅತಿ ಉತ್ಸುಕರಾಗಿದ್ದಾರೆ.
ನಮ್ಮ ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ಚುನಾವಣೆ ನಡೆಯಲು ಕಾರಣೀಭೂತರಾದಂತಹ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ BC ಹಟ್ಟಿ ಮೇಡಮ್ ಅವರು ಹಾಗೂ ಈ ELC ಕ್ಲಬ್ನ ನೋಡಲ್ ಅಧಿಕಾರಿಗಳಾದಂತಹ ಶ್ರೀಮತಿ ಶ್ವೇತಾರಾಣಿ ನಾಯಕ್ ಮೇಡಮ್ ಅವರಿಗೆ ಹಾಗೂ ಈ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ನಮ್ಮ ಗುರುಗಳಾದಂತಹ BB ಕೋಟ್ಯಾಳ್ ಅವರಿಗೆ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಹಾಗೂ ಮುದ್ದು ಮಕ್ಕಳಿಗೆ ವಂದನೆಗಳು. ಸಂಪೂರ್ಣ ಚುನಾವಣೆಯ ಕಾರ್ಯವನ್ನು ಪರಿಶೀಲಿಸಿದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಚುನಾವಣೆಯ ಬಗ್ಗೆ ಏನು ಹೇಳಿದರು ಎನ್ನುವುದನ್ನು ನೋಡೋಣ ಬನ್ನಿ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ತೋರು ಬೆರಳನ್ನ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಮಾಡಿ 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 ಮತದಾನ. ನಮಸ್ತೆ ಮೇಡಮ್, ಚುನಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಶಾಲೆಯಲ್ಲಿ ಚುನಾವಣೆ ಆಗ್ತಾ ಇರೋದು ನಿಜವಾಗ್ಲೂ ಸಂತೋಷ ಆಗ್ತದೆ. ಯಾಕೆಂದರೆ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಎಲ್ಲ ಮಕ್ಕಳು ಇವತ್ತು ಹಬ್ಬದ ವಾತಾವರಣದೊಳಗೆ ಇವತ್ತು ಅತ್ಯಂತ ತಮ್ಮ ID ಕಾರ್ಡ್ ತೊಗೊಂಡ್ಬಂದು ಅತ್ಯಂತ ಶಿಸ್ತುಬದ್ಧವಾಗಿ ಅತ್ಯಂತ ಎಲ್ಲ ಕಾನೂನುಬದ್ಧವಾಗಿ ಅದಕ್ಕೆಲ್ಲ ಕಾರಣ ಅಂತಂದ್ರೆ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಶ್ವೇತಾರಾಣಿ ಮೇಡಮ್ ಅವರು ಎಲ್ಲ ಜವಾಬ್ದಾರಿಯನ್ನು ಉಸ್ತುವಾರಿ ತೆಗೆದುಕೊಂಡು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಡೆಸ್ತಕ್ಕಂಥದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ. ಅಂತಿಮವಾಗಿ ಚುನಾವಣೆ ಅಂತ್ಯಗೊಂಡು ಮತದಾರರ ನಿರ್ಣಯ ಮತಯಂತ್ರದಲ್ಲಿ ಲಾಕ್ ಮಾಡಲಾಯಿತು. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು.